ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾನು ಹಲವಾರು ವಿಡಿಯೋಸು ವಿತ್ ರೆಸ್ಪೆಕ್ಟ್ ಟು ನಿಮ್ಮ DCET ಅಪ್ಡೇಟ್ಸ್ ಬಗ್ಗೆ ಕೊಡ್ತಾ ಬಂದಿದ್ದೇನೆ. ಸೊ ಹಲವಾರಷ್ಟು ವಿದ್ಯಾರ್ಥಿಗಳು ನನಗೇನು ಅಂತ ಕೇಳಿದ್ದಾರೆ ಅಂದರೆ, ಸರ್ ನಮಗೆ ಹಾಸ್ಟೆಲ್ ವಸತಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಸೊ ಹಾಸ್ಟೆಲ್ ವಸತಿ ಅಂತಂದ್ರೇನು? BCM ಹಾಸ್ಟೆಲ್ ವಸತಿ. ಓಕೆ, ಸೊ ಗೈಸ್, ಹಲವಾರು ವಿದ್ಯಾರ್ಥಿಗಳು ಕೇಳಿರೋ ಕಾರಣದಿಂದ ನಾನೇನು ಮಾಡ್ತಾ ಇದ್ದೀನಿ, ಇವತ್ತು ನಿಮಗೆ ಫ್ರೀ BCM ಹಾಸ್ಟೆಲ್ ಹೇಗೆ ಪಡಿಬೇಕು ಅನ್ನೋ ಡೀಟೇಲ್ಸ್ನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಗೈಸ್. ಓಕೆ, ಫ್ರೀ BCM ಹಾಸ್ಟೆಲ್ಸ್ ಹೇಗೆ ಪಡಿಬೇಕು, ಹಾಗೂ ಎಜುಕೇಷನ್ ಲೋನ್ ಬಗ್ಗೆ ತುಂಬ ವಿದ್ಯಾರ್ಥಿಗಳು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ದಾರೆ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಸಹ ಕೇಳಿದರು, ಸರ್ ಎಜುಕೇಷನ್ ಲೋನ್ ಬಗ್ಗೆ ಸಹ ನಮಗೆ ಒಂದು ಮಾಹಿತಿಯನ್ನು ಕೊಡಿ ಅಂತ. ಓಕೆ, ಸೊ ಫಸ್ಟ್ ನಾನು ನಿಮಗೆ ಫ್ರೀ ಹಾಸ್ಟೆಲ್ ವಸತಿಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಎಲ್ಲಿಂದ ಪಡಿಬೇಕು ಏನನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನೀವು ಯೂಟ್ಯೂಬಲ್ಲಿ ಲಾಗಿನ್ ಆಗಿದ್ದೆ ನೌಕರಿ ಗೆಳೆ ಅಂತ ಚಾನಲ್ನ ಸರ್ಚ್ ಮಾಡಿ. ಸೊ ಆಗ ನಿಮಗೆ ಈ ಲೋಗೋ ಬರುತ್ತೆ. ಓಕೆ, ಸೊ ನೌಕರಿ ಗೆಳೆ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ನಂತರ ನೀವು ಸ್ವಲ್ಪ ಹೀಗೆ ಪ್ಲೇಲಿಸ್ಟಿಗೆ ಬರಬೇಕು. ಈ ಪ್ಲೇಲಿಸ್ಟ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಸ್ವಲ್ಪ ಡೌನ್ ಡ್ರಾ ಮಾಡ್ಕೊತ ಬಂದರೆ, ಸ್ವಲ್ಪ ಡ್ರ್ಯಾಗ್ ಮಾಡ್ಕೊತ ಬಂದರೆ, ಓಕೆ, ಇನ್ನು ಸ್ವಲ್ಪ ಕೆಳಗಡೆ ಬನ್ನಿ. ಸೊ ಇಲ್ಲಿ ನಿಮಗೆ ಫ್ರೀ ಹಾಸ್ಟೆಲ್ ಇನ್ ಕರ್ನಾಟಕ ಕಂಪ್ಲೀಟ್ ಡೀಟೇಲ್ಸ್ ಅಂತ ಇದೆ. ಸೊ ಈ ವ್ಯೂ ಫುಲ್ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಿಮಗೆ ಆ ಡೀಟೇಲ್ಸ್ ಲೋಡ್ ಆಗುತ್ತೆ. ಸೊ ಈ ಡೀಟೇಲ್ಸಲ್ಲಿ ನಿಮಗೆ ಎರಡು ವಿಡಿಯೋನ ವಾಚ್ ಮಾಡ್ಕೊಳ್ಳಿ. ಫಸ್ಟ್ ನೀವೇನು ಮಾಡಬೇಕು, ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಆ ಪರ್ಟಿಕ್ಯುಲರ್ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಸ್ಕಾಲರ್ಶಿಪ್ ಅಂತ ನಾವು ಕರಿತೀವಿ ಅದನ್ನು. ಸೊ ಸ್ಕಾಲರ್ಶಿಪ್ ಅಲ್ಲ, ಸಾರಿ, ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ವಸತಿ ಫೆಸಿಲಿಟಿ ಅಂತ ಕರಿತೀವಿ. ಸೊ ಅದಕ್ಕೆ ಫಸ್ಟ್ ನೀವು ಡೀಟೇಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದ ನಂತರ ನೀವು ಕಂಪ್ಲೀಟ್ ಪ್ರೊಸೀಜರ್ನ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ಡೀಟೇಲ್ಸ್ ಇಲ್ಲಿ ಹಾಕಿದ್ದೀನಿ. ಓಕೆ, ಈ ವಿಡಿಯೋನ ನೀವು ವಾಚ್ ಮಾಡ್ಕೊಂಡ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಕ್ಬಿಡುತ್ತೆ. ಓಕೆ, ಸೊ ಬಟ್ ಇಲ್ಲಿ ಲಾಸ್ಟ್ ಡೇಟ್ 11/10/2023 ಅಂತಿದೆ. ಬಟ್ ದಿಸ್ ಡೇಟ್ ಈಸ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್. ದಿಸ್ ಈಸ್ ಫಾರ್ ಓಲ್ಡ್ ವಿಡಿಯೋ, ಐ ಮೀನ್ ಲಾಸ್ಟ್ ಇಯರ್ ಮಾಡಿಕೊಟ್ಟಿದ್ದು. ಓಕೆ, ಸೊ ನೀವೀಗ ಏನು ಮಾಡಿ ಅಂತಂದರೆ, ಈ ಹೊಸ ಹಾಸ್ಟೆಲ್ ವಸತಿನ ಪಡಿಬೇಕು ಅಂತಂದರೆ ನೀವು ಈ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಸೊ ದಿಸ್ ಈಸ್ ದಟ್ ವೆಬ್ಸೈಟ್ ಕಾಲ್ಡ್ ಆಸ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ನೀವು ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಫಾರ್ ದ ಇಯರ್ ಆಫ್ 2025 ಇಸ್ ನೌ ಓಪನ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಈ ಥರ ವೆಬ್ ಪೇಜ್ ಬರುತ್ತೆ. ಸೊ ನೀವು ಇದಾದ ನಂತರ ಕೆಳಗಡೆ ಬರಬೇಕು. ಒಂದು ನಿಮಿಷ ಲೋಡ್ ಆಗ್ತಾ ಇದೆ. ಸೊ ನೀವು ಇದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ದೆ, ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ನೀವು ಈ ಅಪ್ಲಿಕೇಶನ್ ಲಿಂಕ್ನ ಪಡಿಬೋದು. ಡೈರೆಕ್ಟ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರಿಂದ, ಕ್ಲಿಕ್ ಟು ಅಪ್ಲೈ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ಏನೇನು ಸ್ಟೆಪ್ಸ್ ಮಾಡಬೇಕು ಅನ್ನೋ ವಿಡಿಯೋನ ನಾನಿಲ್ಲಿ ಕ್ಲಿಯರ್ ಆಗಿ ನಿಮಗೆ ಇಲ್ಲಿ ಮಾಡಿಕೊಟ್ಟಿದ್ದೀನಿ. ಸೊ ಈ ಫ್ರೀ ಹಾಸ್ಟೆಲ್ ವಸತಿ 2 ವಿಡಿಯೋಸ್ನ ವಾಚ್ ಮಾಡಿಕೊಂಡ್ರೆ, ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದ ನಂತರ ಕಂಪ್ಲೀಟ್ ಪ್ರೊಸೀಜರ್ ಟು ಸಬ್ಮಿಟ್ ಫ್ರೀ ಹಾಸ್ಟೆಲ್ ಅಪ್ಲಿಕೇಶನ್ ಹೇಗೆ ಮಾಡಬೇಕು ಅನ್ನೋದು ಡೀಟೇಲ್ಸ್ ಇದರಲ್ಲಿದೆ. ಸೊ ನಿಮಗೆ ಈಗ ಕೊಟ್ಟಿರೋ ಅಂತಹ ಡೇಟ್ ಪ್ರಕಾರ 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಗೆಳೆಯರೆ. ಓಕೆ, ಇವಾಗ 28th ಆಫ್ ಜುಲೈ. ಓಕೆ, ಸೊ ಇಲ್ಲಿ ಸ್ವಲ್ಪ ಡೌನಲ್ಲಿ ಬಂದರೆ ಇಲ್ಲಿ ನಿಮಗೆ ಪೋಸ್ಟ್ ಮ್ಯಾಟ್ರಿಕ್ ಅಪ್ಲೈ ಅಂತಿದೆ. ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಮರಿಬೇಡಿ, ಎಲ್ಲ ಡಿಸ್ಟ್ರಿಕ್ಸಲ್ಲೂ ನಿಮಗೆ ಹಾಸ್ಟೆಲ್ ವಸತಿ ಫೆಸಿಲಿಟಿ ಇದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಪ್ರತಿಯೊಂದು ಕಡೆ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ಇದು ನಿಮಗೆ ಅಕೌಂಟ್ ಇದ್ದರೆ ಎಸ್ ಅಂತ ಒತ್ತಿ, ಇಲ್ಲ ಅಂತಂದರೆ ನೋ ಅಂತ ಒತ್ತಿ. ಇಲ್ಲ ಅಂತಂದರೆ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಕಂಪಲ್ಸರಿ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಬೇಕಾಗುತ್ತೆ. ಸೊ ಇದಕ್ಕೆ ಎಸ್ ಅಂತ ಕೊಟ್ಬಿಟ್ಟು ನೀವು ಅಪ್ಲಿಕೇಶನ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಗೈಸ್. ಸೊ ಅದ್ರ ಕಂಪ್ಲೀಟ್ ಡೀಟೇಲ್ಸ್ಗೆ ನೀವು ಈ ವಿಡಿಯೋನ ವಾಚ್ ಮಾಡಬೇಕಾಗುತ್ತೆ, ಮರಿಬೇಡಿ. ಓಕೆ, ಈ ವಿಡಿಯೋನ ಒಂದ್ಸಲ ಕ್ಲಿಕ್ ಮಾಡಿಬಿಟ್ಟು ವಾಚ್ ಮಾಡಿ, ಸೊ ದಟ್ ಯು ಗೈಸ್ ವಿಲ್ ಗೆಟ್ ದ ಕಂಪ್ಲೀಟ್ ಡೀಟೇಲ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟುವರ್ಡ್ಸ್ ಎಜುಕೇಷನ್ ಲೋನ್. ಓಕೆ, ಎಜುಕೇಷನ್ ಲೋನ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ ಮುಂಚೆನೆ. ಸೊ ಈ ಎಜುಕೇಷನ್ ಲೋನ್ನ ಹೇಗೆ ಪಡಿಬೇಕು, ತುಂಬ ಜನ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಲೋನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನಂತನೂ ಗೊತ್ತಿಲ್ಲ. ಸೊ ಆ ಕಂಪ್ಲೀಟ್ ಡೀಟೇಲ್ಡ್ ಡಾಕ್ಯುಮೆಂಟ್ಸು ಸಹ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಬಿಡಬೇಡಿ, ಹಾಗೂ ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡಿ. ಓಕೆ, ಸೊ ನಾವು ಕಮಿಂಗ್ ಬ್ಯಾಕ್ ಟುವರ್ಡ್ಸ್ ದ ಸೇಮ್ ಪೇಜ್. ನೋಡೋದಾದ್ರೆ ಇಲ್ಲೊಂದು ಪರ್ಟಿಕ್ಯುಲರ್ ಲಿಂಕ್ನ ನಾನು ಈ ವೆಬ್ ಪೇಜ್ನ ಓಪನ್ ಮಾಡ್ತೀನಿ. ದಿಸ್ ವೆಬ್ ಪೇಜ್ ಇಸ್ ಕಾಲ್ಡ್ ವಿದ್ಯಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಈ ವೆಬ್ ಪೇಜಿನ ನೇಮ್.
ಸೊ ಇದು ಗೌರ್ಮೆಂಟ್ ಆಫ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅವರು ಲಾಂಚ್ ಮಾಡಿರೋಂತಹ ಅಫಿಷಿಯಲ್ ವೆಬ್ಸೈಟ್. ಸೊ ಇದು ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಬರುತ್ತೆ. ನಿಮ್ಮ ಎಲ್ಲ ಥರದ ವಿದ್ಯಾರ್ಥಿಗಳಿಗೆ ಆಲ್ ಓವರ್ ಇಂಡಿಯಾನಲ್ಲಿ ಇದರ ಇಂಡಿಯಾನಲ್ಲಿ ಎಜುಕೇಷನ್ ಮಾಡೋದಕ್ಕಿರ್ಬೋದು ಅಥವಾ ಅಬ್ರಾಡಲ್ಲಿ ಎಜುಕೇಷನ್ ಮಾಡೋದಕ್ಕಿರ್ಬೋದು, ನೀವೆಲ್ಲ ಇದೇ ಪರ್ಟಿಕ್ಯುಲರ್ ಪೋರ್ಟಲಿಂದನೇ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಹೇಗೆ ಸಬ್ಮಿಟ್ ಮಾಡಬೇಕು? ಗಾಯ್ಸ್, ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಿರೋಂಥ ಆಪ್ಷನಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ, ಟಾಪ್ ರೈಟಲ್ಲಿ ರಿಜಿಸ್ಟರ್ ಅಂತ, ಆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಈ ಥರ ಒಂದು ವೆಬ್ ಪೇಜ್ ಬರುತ್ತೆ. ಇಲ್ಲಿ ನೀವು ಒಂದು ಕೆಲವು ಬೇಸಿಕ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಏನು ಮಿಸ್ಟರ್ಸ ಇದನ್ನು ಕೊಡಿ. ಎಲ್ಲ ಬೇಸಿಕ್ ಡೀಟೇಲ್ಸ್ನ ತುಂಬಿದ ನಂತರ ಒಂದು ಅಫಿಷಿಯಲ್ ಇಮೇಲ್ ಐ ಡಿನ ಎಲ್ಲದಕ್ಕೂ ಒಂದೇ ಒಂದು ಇಟ್ಕೊಳ್ಳಿ, ಹಾಗೂ ಮೊಬೈಲ್ ನಂಬರ್ ಸಹ ಒಂದು ಮಾಡಿ ಇಟ್ಕೊಳ್ಳಿ. ಸೊ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐ ಡಿ ಕಂಪಲ್ಸರಿ ಬೇಕಾಗುತ್ತೆ. ಆಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಮರಿಬೇಡಿ. ಸೊ ಈ ಕ್ಯಾಪ್ಚರ್ನ ಹಾಕಿ ನೀವು ಈ ಎನೇಬಲ್ ಮಾಡಿಬಿಟ್ಟು ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಎನೇಬಲ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕು. ಆಗ ನಿಮಗೆ ಇಮೇಲ್ ಐ ಡಿ ಒಂದು ಅಫಿಷಿಯಲ್ ಇಮೇಲ್ ಬರುತ್ತೆ ಫ್ರಮ್ ದ ವಿದ್ಯಾಲಕ್ಷ್ಮಿ ಪೋರ್ಟಲಿಂದ. ಅದನ್ನು ನೀವು ಅಲ್ಲಿ ಕ್ಲಿಕ್ ಮಾಡಬೇಕು. ಅದೊಂದು ಲಿಂಕ್ ಬರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆದ ನಂತರ ಮತ್ತೆ ಇದೇ ಪೇಜ್ಗೆ ಪುನಃ ಬರಬೇಕು. ಆವಾಗ ನೀವು ಸರ್ಚ್ ಫಾರ್ ಲೋನ್ಸ್ ಅಂತ ಕ್ಲಿಕ್ ಮಾಡಿ. ಈಗ ನಿಮಗಿಲ್ಲಿ ಲಾಗಿನ್ ಮಾಡೋದಕ್ಕೆ ಕೇಳುತ್ತೆ. ಯಾಕೆ ಅಂತಂದರೆ ನೀವಿನ್ನು ಪೇಜಲ್ಲಿ ಲಾಗಿನ್ ಆಗಿಲ್ಲ. ಸೊ ನಾನಿಲ್ಲಿ ಆಲ್ರೆಡಿ ಒಬ್ರದ್ದು ಅಫಿಷಿಯಲ್ ಆಗಿ ಒಂದು ಲಾಗಿನ್ ಡೀಟೇಲ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದೇ ಡೀಟೇಲ್ಸ್ ನಿಮಗೆ ಲಾಗಿನ್ ಮಾಡಿ ತೋರಿಸ್ತೀನಿ ಹೇಗೆ ನೀವು ಅಪ್ಲೈ ಮಾಡಬೇಕು ಅಂತೇಳಿ. ಓಕೆ, ಸೊ ಇದು ತುಂಬ ಸಿಂಪಲ್ ಇದೆ ಗೈಸ್. ಈಗ ತುಂಬ ಫಸಲ್ ಥರ ಏನೂ ಇಲ್ಲ. ಎಲ್ಲ ನೀವು ಬ್ರಾಂಚಸ್, ಯಾವುದೇ ಬ್ರಾಂಚ್ ನಿಮ್ಮ ಮನೆ ಹತ್ರ ಇರೋ ಬ್ರಾಂಚಿನಿಂದನೂ ಸಹ ನೀವು ಲೋನ್ ಪಡಿಬೋದು. ಯಾವುದೇ ಬ್ಯಾಂಕ್ ಇರಲಿ, ಯಾವುದೇ ಬ್ರಾಂಚ್ ಇರಲಿ, ಯಾವುದೇ ಸ್ಟೇಟ್ ಇರಲಿ, ಓಕೆ, ಯಾವುದೇ ಡಿಸ್ಟಿಕ್ ಇರಲಿ, ವಿಲೇಜ್ ಇರಲಿ, ಅಲ್ಲಿಂದನೇ ನೀವು ನಿಮ್ಮ ಎಜುಕೇಷನ್ ಲೋನನ್ನು ಪಡಿಬೋದು. ಅಷ್ಟು ಸುಲಭವಾಗಿದೆ ಇವಾಗ ವಸತಿ. ಸೊ ಇಲ್ಲಿಗ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಸೊ ಇಲ್ಲಿ ಲಾಗೌಟ್ ಆಪ್ಷನ್ನು ಸಹ ಕೇಳುತ್ತೆ. ಲಾಗಿನ್ ಆದ ನಂತರ ನೋಡಿ, ನಾನು ಇನ್ನೂ ಏನು ಜಾಸ್ತಿ ಡೀಟೇಲ್ಸ್ ತುಂಬಿಲ್ಲ. ಇಲ್ಲಿ ನಿಮಗೆ ನಾವು ಇನ್ನೂ ಏನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳ್ತಾ ಇದೆ. ಸರ್ಚ್ ಆ್ಯಂಡ್ ಅಪ್ಲೈ ಫಾರ್ ಲೋನ್ ಸ್ಕೀಮ್ಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಈಗ ಲೋನ್ ಸ್ಕೀಮ್ ಅಂದರೆ ಯಾವುದೆಲ್ಲ ಲೋನ್ ಇದು ಅಂತ ಕೇಳುತ್ತೆ. ಸೊ ಇಲ್ಲಿ ನೋಡಿ, ವೆಲ್ಕಮ್ ಸುನಿತಾ ಆರ್ ಅಂತ ಇದೆ. ಓಕೆ, ಇಲ್ಲಿಗ ನೋಡೋದಾದ್ರೆ ನಿಮಗೆ ಹಲವಾರು ಆಪ್ಷನ್ಸ್ ತೋರಿಸಿದೆ. ಎಲ್ಲ ಥರದ ಬ್ಯಾಂಕು, ಎಜುಕೇಷನ್ ಲೋನು, ಸ್ಕಾಲರ್ಶಿಪ್ ಲೋನು ಎಲ್ಲ ಥರದ ಕೊಡ್ತಾ ಇದೆ. ಓಕೆ, ಸೊ ಇಲ್ಲಿ ನೀವು ನಿಮಗೆ ಬೇಕಾಗಿರೋದು ಮಾತ್ರ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ನೋಡಿ ಲೆಫ್ಟಲ್ಲಿ ಆಪ್ಷನಲ್ಲಿ ನಾನಿಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೇನೆ. ಯಾಕಂದರೆ ಇಂಡಿಯಾನಲ್ಲಿ ಎಜುಕೇಷನ್ ಮಾಡೋದಕ್ಕೆ ಸಲುವಾಗಿ ಅಂಡರ್ ಗ್ರ್ಯಾಜುಯೇಷನ್ UGಗೆ ಬೇಕು ನನಗೆ ಎಜುಕೇಷನಲ್ ಲೋನ್. ಸೊ PGಗೆ ಬೇಕಂದ್ರೆ PGಗೆ, ಪ್ರೊಫೆಷನಲ್ ಕೋರ್ಸಸ್ ಯಾವುದಾದ್ರೂ ನೀವು ಚೂಸ್ ಮಾಡ್ಕೋಬೋದು. ಸೊ UG ಅಂತ ಹೇಳ್ಬಿಟ್ಟು ಹಾಕಿ. ಯಾಕಂದರೆ ಇಂಜಿನಿಯರಿಂಗ್ ಹೋಗಬೇಕಾದಾಗ ನೀವು UG ಅಂತಲೇ ಚೂಸ್ ಮಾಡಬೇಕು. ಎಷ್ಟು ಲ್ಯಾಕ್ಸ್ ತನಕ ಲೋನ್ ಬೇಕು ನಿಮಗೆ? ನನಗೆ ಬಿಲೋ 4 ಲ್ಯಾಕ್ಸ್ ಬೇಕು. ಯಾಕಂದರೆ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಬಂದ್ಬಿಟ್ಟು 1 ಲ್ಯಾಕ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ 3 ಇಯರ್ಸ್ಗೆ ನಿಮಗೆ ಲ್ಯಾಟ್ರಲ್ ಎಂಟ್ರಿ ಇರೋದ್ರಿಂದ 3 ಇಯರ್ಸ್ಗೆ 3 ಲ್ಯಾಕ್ಸ್ ಆಗ್ಬೋದು. ಅಥವಾ ಒಂದು ಲ್ಯಾಪ್ಟಾಪ್ ಏನೋ ಪರ್ಚೇಸ್ ಮಾಡಿದ್ರೆ 3.5 ಲ್ಯಾಕ್ ಮ್ಯಾಕ್ಸಿಮಮ್ ಬರ್ಬೋದು. ಸೊ 4 ಲ್ಯಾಕ್ಸ್ ಅಂತ ಹಾಕಿರಿ. ಸೊ ಸರ್ಚ್ ಅಂತ ಕೊಡಬೇಕು. ಆಗ ನಿಮಗೇನಾಗುತ್ತೆ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬರೋಂತಹ ಪೇಜ್ ಡಿಸ್ಪ್ಲೇ ಆಗೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಸರ್ಚ್ ಆ್ಯಂಡ್ ಅಪ್ಲೈ ಫಾರ್ ದ ಲೋನ್ ಡೀಟೇಲ್ಸ್ ಅಲ್ಲಿ ನೀವು ಯು ಕ್ಯಾನ್ ಅಪ್ಲೈ ಟು ಎ ಮ್ಯಾಕ್ಸಿಮಮ್ ಆಫ್ 3 ಬ್ಯಾಂಕ್ಸ್ ಅಂಡ್ ಫಾರ್ ಓನ್ಲಿ 1 ಸ್ಕೀಮ್ ಆಫ್ ದಟ್ ಬ್ಯಾಂಕ್. 3 ಬ್ಯಾಂಕ್ ಅಪ್ಲೈ ಮಾಡ್ಬೋದು, ಬಟ್ ಒಂದೇ ಸ್ಕೀಮೇ ಇರಬೇಕು. ಓಕೆ, ಅದು ಒಂದು ವೆರಿ ಇಂಪಾರ್ಟೆಂಟ್. ಸೊ ಈಗ ನಾನು ಫಾರ್ ಎಕ್ಸಾಂಪಲ್ SBI ಬಂದ್ಬಿಟ್ಟು ತುಂಬ ಫೇಮಸ್ ಇರೋದ್ರಿಂದ ನಾನು SBI ಬ್ಯಾಂಕ್ದು ಓಪನ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ 6 ಸ್ಟೆಪ್ಸ್ ತನಕ ಇದೆ. ನೀವು ಯಾವ ಸ್ಟೆಪ್ ಆದರೂ ಓಪನ್ ಮಾಡ್ಬೋದು. ಸೊ ಆ ಪರ್ಟಿಕ್ಯುಲರ್ ಸ್ಟೆಪ್ಪಿನ ಪೇಜ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಸೊ ಇದು ನೋಡಿ, ಪಂಜಾಬ್, RBL ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಲ್ಲನೂ ಬ್ಯಾಂಕ್ಸ್ ಇದೆ. ಸೊ ನೀವು ಜಸ್ಟ್ ನೋಡ್ಕೊಳ್ಳಿ ಒಂದ್ಸಲ. ಸೊ ಇಲ್ಲಿ 6 ಹಾಕೋದ್ರಿಂದ 6th ಆಪ್ಷನ್ನ ಕ್ಲಿಕ್ ಮಾಡೋದ್ರಿಂದ ನನಗೆ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಂದಿದೆ. ಸೊ ಇಲ್ಲಿ ನೋಡಿ, SBI ಸ್ಕಾಲರ್ ಲೋನ್ ಅಂತಲೂ ಇದೆ. ಸ್ಕಾಲರ್ ಲೋನ್ಗೆ ಹಾಕೋಬೇಡಿ, SBI ಸ್ಟೂಡೆಂಟ್ ಲೋನ್ ಅಂತ ಇದೆ. ಈ ಸ್ಕೀಮಿನ ಹೆಸರೇನು ಸ್ಟೂಡೆಂಟ್ ಲೋನ್ ಅಂತ ಹೇಳ್ಬಿಟ್ಟು, ಬ್ಯಾಂಕ್ ಹೆಸರೇನು SBI. ಸೊ ಈಗ ನೀವು ಬ್ರಾಂಚ್ ಹಾಗೂ ಅಪ್ಲೈ ಮಾಡಬೇಕು. ಸೊ ಬ್ರಾಂಚ್ ಲೊಕೇಟರ್ ಆದ ನಂತರ ಮಾಡೋಣ. ಫಸ್ಟ್ ಅಪ್ಲೈ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಪ್ಲೈ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ಇಲ್ಲಿ ಕೆಲವು ಡೀಟೇಲ್ಸ್ ಕೇಳುತ್ತೆ. ಯು ಮಸ್ಟ್ ಫಿಲ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೇಳ್ತಾ ಇದೆ. ಅಪ್ಲಿಕೇಶನ್ ಫಾರ್ಮ್ ನೀವು ಫಿಲ್ ಮಾಡಬೇಕಾಗುತ್ತೆ. ಆದ ನಂತರ ನೀವು ಬ್ರಾಂಚ್ನ ಲೊಕೇಟ್ ಮಾಡಬೇಕು. ಫಸ್ಟ್ ಎಲ್ಲ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ಕೊಳ್ಳಿ. ಅದು ಹೇಗೆ? ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ಈ ಆಪ್ಷನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಆ ಪೇಜ್ಗೆ ಹೋಗುತ್ತೆ. ಈ ಪೇಜ್ ಡಿಸ್ಪ್ಲೇ ಆಗುತ್ತೆ. ನೀವು ಇಲ್ಲಿ ಏನು ಮಾಡಬೇಕು, ಎಲ್ಲ ಡೀಟೇಲ್ಸ್ನ ತುಂಬಬೇಕಾಗುತ್ತೆ ಗೈಸ್. ನೋಡಿ, ಇಲ್ಲಿ ಏನೇನು ಕೇಳಿದರೆ ಇನ್ಸ್ಟ್ರಕ್ಷನ್ಸು, ಬೇಸಿಕ್ ಇನ್ಫಾರ್ಮೇಷನ್, ಪರ್ಸನಲ್ ಇನ್ಫಾರ್ಮೇಷನ್, ಪ್ರೆಸೆಂಟ್ ಬ್ಯಾಂಕರ್ ಡೀಟೇಲ್ಸ್, ನಿಮ್ಮ ಪ್ರೆಸೆಂಟ್ ಇರೋ ಬ್ಯಾಂಕಿನ ಖಾತೆ ಡೀಟೇಲ್ಸು. ಬ್ಯಾಂಕ್ ಡೀಟೇಲ್ಸ್ ಏನಕ್ಕೆ ಅಂದರೆ ನಿಮ್ಗೆ ಅದೇ ಬ್ಯಾಂಕ್ಗಳಿಗೆ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತಾರೆ. ಹಾಗೂ ಕೋರ್ಸ್ ಯಾವುದು, ಹಾಗೂ ಕಾಸ್ಟ್ ಆಫ್ ಫೈನಾನ್ಷಿಯಲ್ ಡೀಟೇಲ್ಸ್, ಹಾಗೂ ಅಪ್ಲೋಡ್ ಡಾಕ್ಯುಮೆಂಟ್ಸ್. ನೋಡಿ ಗೈಸ್, ನೀವು ಎಜುಕೇಷನ್ ಲೋನ್ ಹಾಕಬೇಕು ಅಂದರೆ ಒಂದು ನೆನ್ಪಿಟ್ಕೊಳ್ಳಿ,
ನಿಮಗೆ ಸ್ಟಾರ್ಟಿಂಗಲ್ಲೇ ಫೀ ಕಟ್ಟೋದಕ್ಕೆ ಎಜುಕೇಷನ್ ಅಮೌಂಟು ಹೆಲ್ಪ್ಫುಲ್ ಆಗಲ್ಲ. ಫಸ್ಟ್ ಇಯರ್ ನೀವೇ ಕೈನಿಂದ ಕಟ್ಕೋಬೇಕಾಗುತ್ತೆ. ನಿಮಗೆ ಆ ಕಟ್ಟಿರೋಂತಹ ಅಮೌಂಟಿನ ರಿಸಿಪ್ಟ್ ನೀವು ಸಬ್ಮಿಟ್ ಮಾಡೋದ್ರಿಂದ ನಿಮಗೆ ಆ ಲೋನ್ ಅಮೌಂಟು ಸಹ ಸಿಗುತ್ತೆ. ಸೊ ಈಗ ನೀವು ಈ ಡೀಟೇಲ್ಸ್ ಎಲ್ಲ ತುಂಬಬೇಕಾಗುತ್ತೆ. ಕಾಮನ್ ಆಗಿ ಇವೆಲ್ಲ ಡೀಟೇಲ್ಸ್ ತುಂಬಬೇಕು. ಪರ್ಸನಲ್ ಇನ್ಫಾರ್ಮೇಷನ್ ತುಂಬಬೇಕಾಗುತ್ತೆ. ಸೊ ಪರ್ಸನಲ್ ಇನ್ಫಾರ್ಮೇಷನಲ್ಲಿ ಈ ಥರ ಪೇಜ್ ಇರುತ್ತೆ, ಇವೆಲ್ಲ ಡೀಟೇಲ್ಸ್ ತುಂಬಬೇಕು. ಓಕೆ, ಸೊ ಎಲ್ಲ ಬೇಸಿಕ್ ಡೀಟೇಲ್ಸು, ಇದೆಲ್ಲ ಜಾಸ್ತಿ ಅಂತ ಕಾಂಪ್ಲಿಕೇಟೆಡ್ ಏನಿಲ್ಲ. ಬಟ್ ನಿಮಗೆ ಬೇಕಾಗಿರೋ ವೆರಿ ಇಂಪಾರ್ಟೆಂಟ್ ಏನಂದರೆ ಕಾಲೇಜ್ ಯಾವುದಂತ ಪಕ್ಕಾ ಗೊತ್ತಿರಬೇಕು. ಇದು ಯಾವಾಗ ನೀವು ಹಾಕಕ್ಕಾಗುತ್ತೆ ಅಂತಂದರೆ, ನಿಮ್ಮ ಕಾಲೇಜ್ ಫೈನಲ್ ಸೆಲೆಕ್ಷನ್ ಆಗಬೇಕು. ಅಡ್ಮಿಷನ್ ಆರ್ಡರ್ ನೀವು ಕಾಲೇಜ್ ಇದರಿಂದ KA ವೆಬ್ಸೈಟಿಂದ ಡೌನ್ಲೋಡ್ ಮಾಡಬೇಕು. ಅದಾದ ನಂತರ ಈ ಥರ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ ಡೀಟೇಲ್ಸ್ ಎಲ್ಲ ತುಂಬಬೇಕು. ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಈ ಕಾಸ್ಟ್ ನಿಮ್ಗೆ ಎಲ್ಲಿಂದ ಬರುತ್ತೆ ಗೊತ್ತಾಗುತ್ತೆ ಅಂತಂದರೆ, ನಿಮ್ಮ ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ ಆ ಕಾಲೇಜಲ್ಲಿ ನೀವೇನು ಮಾಡಬೇಕಾಗುತ್ತೆ, ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಡೀಟೇಲ್ಸ್ನ ನೀವು ಒಂದು ಎಜುಕೇಷನ್ ಲೋನ್ ಆಫರ್ ಅಂತ ಅವ್ರು ಕೊಡ್ತಾರೆ. ಏನೋ ಅದೊಂದು ಕೊಟೇಶನ್ ಅಂತ ಕರೀತಾರೆ. ಆ ಕೊಟೇಶನ್ನ ನೀವು ಕಾಲೇಜಿಂದ ಪಡಿಬೇಕಾಗುತ್ತೆ. ಅದ್ರ ಜೊತೆಗೆ ಬೊನಫೈಡ್ ಸರ್ಟಿಫಿಕೇಟ್ ಅಂತಲೂ ಒಂದು ಬರುತ್ತೆ. ಆ ಸರ್ಟಿಫಿಕೇಟ್ನು ಸಹ ನೀವು ಪಡಿಬೇಕು. ಅದು ನಿಮ್ಮ ಕಾಲೇಜ್ಗೆ ಹೋದ್ಮೇಲೆ ನೀವು ಅಲ್ಲಿಂದ ರಿಕ್ವೆಸ್ಟ್ ಕೊಟ್ಬಿಟ್ಟು ನಿಮ್ಮ ಅಡ್ಮಿನ್ ಬ್ಲಾಕಿಂದ ತೊಗೊಂಡು ಬರ್ಬೋದು. ಆ ಸರ್ಟಿಫಿಕೇಟ್ನ ತೊಗೊಂಡು ಬರಬೇಕಾಗುತ್ತೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ಅದಾದ ನಂತರ ಇವೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ತುಂಬ್ತೀರಾ. ಬೇಸಿಕ್ ಇನ್ಫಾರ್ಮೇಷನಲ್ಲಿ ಇದೆಲ್ಲ ಡೀಟೇಲ್ಸ್ ಕೇಳ್ತಾರೆ ಗೈಸ್. ಇವೆಲ್ಲ ಬೇಸಿಕ್ ಡೀಟೇಲ್ಸ್. ಏನಾದ್ರು ಗೊತ್ತಿಲ್ಲ ಅಂತಂದರೆ ನನಗೆ ಇಮಿಡಿಯೇಟ್ ಆಗಿ ನೀವು ನನಗೆ ಪಿಂಗ್ ಮಾಡ್ಬೋದು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟು ಸಹ ಮಾಡ್ಬೋದು. ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಓಕೆ, ಆ್ಯಂಡ್ ಪ್ರೆಸೆಂಟ್ ಬ್ಯಾಂಕರ್ ಡೀಟೇಲ್ಸ್ ಅಂತಂದರೆ ನಿಮ್ಗೆ ನೋಡಿ, ಸ್ಟೂಡೆಂಟ್ದು, ಪೇರೆಂಟ್ದು, ಇದು ವೆರಿ ಕ್ಲಿಯರ್ ಇರಲಿ ಗಾಯ್ಸ್. ಸ್ಟೂಡೆಂಟ್ ಕಾಲಮಲ್ಲೇ ಫಿಲ್ ಮಾಡಿ, ಹಾಗೂ ಪೇರೆಂಟ್ದು ಅಂದರೆ ನಿಮ್ಮ ಫಾದರ್ ಅಥವಾ ಮದರ್ದು ಯಾರ್ದಾದ್ರು ಡೀಟೇಲ್ಸ್ ತುಂಬಬಹುದು, ತೊಂದರೆ ಇಲ್ಲ. ಅದಾದ ನಂತರ ಕೋರ್ಸ್ ಡೀಟೇಲ್ಸ್ ಕೇಳ್ತಾರೆ. ಇಲ್ಲಿ ಕಂಪಲ್ಸರಿ ನೀವು ಯಾವ ಕಾಲೇಜ್ ಜಾಯ್ನ್ ಆಗಿದೆ, ಯಾವ ಮೆರಿಟ್ ಮೇಲೆ ಬಂದಿದೆ ಅಂದರೆ DCT ಸೆಲೆಕ್ಷನಿಂದ ಆಗಿದ್ದೀರಾ ಅಂತ, ಇಲ್ಲ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಹಾಕಬೇಕು. ಸೊ ನೀವು ಮೆರಿಟಿಂದ ಆಗಿರೋದ್ರಿಂದ DCT ರ್ಯಾಂಕ್ ಎಲ್ಲ ಬಂದಿರೋದು ನೀವು ಮೆರಿಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಕೋರ್ಸ್ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹಾಕಬೇಕು. ನೀವು ಇನ್ಸ್ಟಿಟ್ಯೂಷನ್ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ಆಪ್ಷನಿಂದ ನೀವು ಕೋರ್ಸ್ ಬ್ರಾಂಚ್ ಹಾಕೊಳ್ಳಿ. ಆದಮೇಲೆ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂದರೆ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಪ್ರಾಕ್ಸಿಮೇಟ್ ಡೇಟ್ ಹಾಕಿ, 3 ವರ್ಷ ಅಂತ ಹಾಕಿ ಅಲ್ಲಿಂದ. ಓಕೆ, ಆ್ಯಂಡ್ ಕಾಸ್ಟ್ ಆಫ್ ಫೈನಾನ್ಷಿಯಲ್ ಡೀಟೇಲ್ಸ್ ಇದು ನೀವು ಕಾಲೇಜಿಂದನೇ ತೊಗೋಬೇಕು. ಅದೊಂದು ಕೊಟೇಶನ್ ಕೊಡ್ತಾರೆ. ಸೊ ಕೊಟೇಶನಲ್ಲಿ ನೀವು ಈ ಫೀಸಸ್ ಏನು ಅಮೌಂಟ್ ಕೊಟ್ಟಿರ್ತಾರೆ ಆ ಅಮೌಂಟ್ನೆಲ್ಲ ಇಲ್ಲಿ ತುಂಬಿದ ನಂತರ ಸೇವ್ ಮಾಡಿಬಿಟ್ಟು ಎಷ್ಟು ಇನ್ಸ್ಟಾಲ್ಮೆಂಟ್ಸಲ್ಲಿ ಕಟ್ಟಬೇಕು ಇದೆ ಅಂತ ಇದೀರಾ ಅಂತ ಕೇಳುತ್ತೆ. ಓಕೆ, ಇದನ್ನು ನೀವು ಏನು ಮಾಡಿ ಅಂತಂದರೆ 3 ಇಯರ್ಸ್ ಆದ ನಂತರನಿಂದ ಡೀಟೇಲ್ಸು ತುಂಬಬಹುದು. ಓಕೆ, ಅದರದ್ದೇನು ತೊಂದರೆ ಇಲ್ಲ. ಡೀಟೇಲ್ಸ್ ಆಫ್ ಸೆಕ್ಯೂರಿಟೀಸ್ ಆಫರ್ಡ್ ಅಂತ ಹೇಳ್ತಾರೆ. ಸೆಕ್ಯೂರಿಟೀಸ್ ಆಫರ್ಡ್ ಅಂದರೆ ನೀವು ಗ್ಯಾರಂಟಿರ್ ಏನಾರ ಕೊಟ್ಟಿದ್ರೆ, ಗ್ಯಾರಂಟಿರ್ ಅಂದರೆ ಲೈಕ್ ಗೌರ್ಮೆಂಟ್ ಎಂಪ್ಲಾಯ್ದು ಅವರ ಸೆಕ್ಯೂರಿಟಿನೂ ತೊಗೋಬೋದು. ಅಂದರೆ ಜಸ್ಟ್ ನಮಗೆ ಗೊತ್ತಿರೋ ಅಂಥ ಪರ್ಸನ್ ಇವರು ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ತೊಗೋಬೋದು. ಅಥವಾ ಏನಿಲ್ಲ ಅಂತಂದು ನಿಮ್ಮ ಹತ್ರ ಯಾವ್ದಾನ ಅಸೆಟ್ ಡೀಟೇಲ್ಸ್ ಇದೆ ಅದನ್ನು ಸಹ ಕೊಡ್ಬೋದು. ಏನೂ ಇಲ್ಲ ಅಂತಂದ್ರೂ ಸಹ ತೊಂದರೆ ಇಲ್ಲ. ಜಸ್ಟ್ ಗ್ಯಾರಂಟಿರ್ ಬ್ಯಾಂಕ್ ಹೆಸರೇ ಹಾಕ್ಬಿಡಿ. ಓಕೆ, ಆ್ಯಂಡ್ ಪ್ರೀಪೇಮೆಂಟ್ ಪ್ರಪೋಸಲ್ ಬಂದ್ಬಿಟ್ಟು ನೋಡಿ, ಅದು ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಅಂತ ಕೇಳುತ್ತೆ. ಒಂದು 3 ವರ್ಷ ಅಂತ ಕೊಡಿ. ಆದ ನಂತರ ಅಮೌಂಟ್ ಅಂತ ಕೇಳುತ್ತೆ. ಇದನ್ನೇ ಇವಾಗೇನು ತುಂಬೋದು ಬೇಕಾಗಿಲ್ಲ, ನೆಸೆಸಿಟಿ ಇಲ್ಲ. ಆದಮೇಲೆ ನೋಡ್ಕೊಬೋದು ನೀವು. ಬಟ್ ಎಜುಕೇಷನಲ್ಲಿ ಅಪ್ಲೈ ಮಾಡಬೇಕಂತಂದರೆ ನೀವು ಈ ಎಜುಕೇಷನ್ ಲೋನ್ಗೆ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ತುಂಬಲೇಬೇಕು. ಆ್ಯಂಡ್ ನೋಡಿ, ವೆರಿ ಇಂಪಾರ್ಟೆಂಟ್, ಎಲ್ಲ ಡಾಕ್ಯುಮೆಂಟ್ಸ್ 2 MB ಒಳಗಡೆನೇ ಇರಬೇಕಾಗುತ್ತೆ. ಓಕೆ, ಓನ್ಲಿ JPEG, PNG, PDF ಫಾರ್ಮ್ಯಾಟ್ಸ್ ಅಲೌಡ್ ಇದೆ. ಬೇರೆ ಯಾವುದೇ ಫಾರ್ಮ್ಯಾಟ್ ಹಾಕೋದು ತೊಗೊಳಲ್ಲ. ವೆರಿ ಇಂಪಾರ್ಟೆಂಟ್, ಮಾರ್ಕ್ ಶೀಟ್, ನಿಮ್ಮೆಲ್ಲ ಡಿಪ್ಲೊಮಾ ಆ್ಯಂಡ್ SSLC ಮಾರ್ಕ್ ಶೀಟ್ ಹಾಕಬೇಕು. ಪ್ರೂಫ್ ಆಫ್ ಅಡ್ಮಿಷನ್ ಟು ದ ಕೋರ್ಸ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. KA ಡೌನ್ಲೋಡ್ ಮಾಡಿರೋ ಅಡ್ಮಿಷನ್ ಆರ್ಡರ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಪ್ರೂಫ್ ಆಫ್ ಇನ್ಕಮ್ ಅಂತ ಕೇಳ್ತಾರೆ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಪ್ರೂಫ್ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಶೆಡ್ಯೂಲ್ ಆಫ್ ಎಕ್ಸ್ಪೆನ್ಸಸ್ ಫಾರ್ ದ ಕೋರ್ಸ್ ಆಸ್ ಗಿವನ್ ಬೈ ದ ಇನ್ಸ್ಟಿಟ್ಯೂಷನ್, ಇದನ್ನು ಕೊಟೇಶನ್ ಅಂತ ಏನು ತೊಗೊಂಡಿರ್ತಾರೆ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ. ಫಾರ್ಮ್ 16 ಇದು ನೀವು ಯಾರು ಗ್ಯಾರಂಟಿರ್ ಕೊಡ್ತಾ ಇದ್ರೆ ಅವರ ಡೀಟೇಲ್ಸ್, ಅಂದರೆ ಯಾರನ್ನ ಇವಾಗ ಎಂಪ್ಲಾಯ್ ಇರ್ತಾರೆ, ಗೌರ್ಮೆಂಟ್ ಎಂಪ್ಲಾಯೀಸ್, P1 ಇರ್ಬೋದು, ಯಾವುದೇ ಪೋಸ್ಟ್ ಇರ್ಬೋದು ಗೈಸ್, ತೊಂದರೆ ಇಲ್ಲ. ಜಸ್ಟ್ ಅವರು ಫಾರ್ಮ್ 16 ತೊಗೊಂಡು ಇಲ್ಲಿ ಅಪ್ಲೋಡ್ ಮಾಡಿ. ಎಲ್ಲ ಎಂಪ್ಲಾಯೀಸ್ಗೆ ಅವರು ಸ್ಯಾಲ್ರಿಡ್ ಇದ್ರು ಅಂತಂದರೆ ಆಯಿತು, ಅವ್ರು ಫಾರ್ಮ್ 16 ಬರುತ್ತೆ. ಆ ಫಾರ್ಮ್ 16 ಡೀಟೇಲ್ಸ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಕಾಪಿ ಆಫ್ ಲ್ಯಾಂಡ್ ಲಾರ್ಡ್ಸ್ ಅಂತ ಕೇಳ್ತಾರೆ. ಲ್ಯಾಂಡ್ ಲಾರ್ಡ್ಸ್ ಇದ್ರೆ ಹಾಕಿ, ಇಲ್ಲ ಅಂತಂದರೆ ಬಿಟ್ಬಿಡಿ. ಇದೇನು ಮ್ಯಾಂಡೇಟರಿ ಅಂತ ಏನಿಲ್ಲ. ಅಂಡರ್ಟೇಕಿಂಗ್ ಲೆಟರ್ ಇನ್ ದ ಆಬ್ಸೆನ್ಸ್ ಆಫ್ ಪಾನ್ ಆ್ಯಂಡ್ ಆಧಾರ್. ಇನ್ ಕೇಸ್ ನೀವೇನಾದ್ರು ಮೈನರ್ ಇದ್ದರೆ, ಮೈನರ್ ಯಾರು ಇರಲ್ಲ ಅಂತ ಕಾಣುತ್ತೆ, ಎಲ್ಲರೂ ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಇರುತ್ತೆ, ಅದನ್ನು ಅಪ್ಲೋಡ್ ಮಾಡಿ. ಅಪ್ಲಿಕೆಂಟ್ ಫೋಟೋ ಹಾಕ್ಕೊಳ್ಳಿ, ನಿಮ್ಮ ಫೋಟೋ ಹಾಕಿ, ನಿಮ್ಮ ಪೇರೆಂಟಿಂದ ಫೋಟೋ ಹಾಕಿ, ಗ್ರೂಪ್ ಫೋಟೋ ಥರ ತೊಗೊಳ್ಳಿ ಹಾಕಿ. ಆದಮೇಲೆ ಇದು ಹಾಗೆ ಕೋ ಅಬ್ಲಿಗೆಂಟ್ ಅವ್ರ ಗ್ಯಾರಂಟಿರ್ ಫೋಟೋ ಅಂದರೆ ನೀವು ಯಾರು ಗ್ಯಾರಂಟಿರ್ ಕೊಟ್ಟಿರ್ತೀರ ಅವ್ರ ಫೋಟೋ ಎಲ್ಲ ಹಾಕ್ಬೋದು, ತೊಂದರೆ ಇಲ್ಲ. ಆ್ಯಂಡ್ ಅದಾದ ನಂತರ ಇಲ್ಲ ಅಗ್ರಿ ಅಂತ ಕೊಟ್ಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಿ. ಇದಾದಮೇಲೆ ನಿಮಗೆ ಯಾವ ಬ್ರಾಂಚ್ ಅಂತ ಲೊಕೇಟ್ ಕೇಳ್ತೆ, ಆ ಬ್ರಾಂಚಲ್ಲಿ ನೀವೇನು ಮಾಡ್ಬೋದು, ಆ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ನಿಮ್ಮ ನಿಯರೆಸ್ಟ್ ಇರೋ ಬ್ರಾಂಚ್ನ ನೀವು ಚೂಸ್ ಮಾಡ್ಬೋದು. ಮತ್ತು ಸೇಮ್ ಅದೇ ಆಪ್ಷನ್ಸ್ಗೆ ಹೋಗಿ ಆಗ ನೀವೆಲ್ಲ ಅಪ್ಲಿಕೇಶನ್, ಈ ಲೋನ್ ಅಪ್ಲಿಕೇಶನ್ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿದ ನಂತರ ನಿಮಗೆ ಡಿಫ್ರೆಂಟ್ ಥರನೇ ಆಪ್ಷನ್ ತೋರಿಸುತ್ತೆ. ಏನು ತೋರಿಸುತ್ತೆ ಅಂದರೆ ವೆರಿ ಸಿಂಪಲ್, ನಿಮಗೆ ಅವಾಗ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ, ಓಕೆ ಒಂದು ನಿಮಿಷ,
ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ನಿಮಗೇನು ಕೇಳುತ್ತೆ, ಆಟೋಮೆಟಿಕ್ ಆಗಿ ಈಗ ನಾನು ಆ್ಯಕ್ಚುಲಿ ಏನು ಡೀಟೇಲ್ಸ್ ತುಂಬಿಲ್ಲಲ್ವಾ, ಸೊ ಹಾಗಾಗಿ ನನಗೆ ಅದೇ ಮತ್ತೆ ಪೇಜ್ ಬರುತ್ತೆ. ಸೊ ನಿಮಗೆ ಈ ಥರ ಬರಲ್ಲ. ನಿಮ್ಗೆ ಏನಂತ ಬರುತ್ತೆ, ನಿಮ್ಮ ಬ್ರಾಂಚ್ ಲೊಕೇಟ್ ಮಾಡ್ಕೋಬೋದು ನೀವು. ಅಂದರೆ ಯಾವ ಬ್ರಾಂಚ್ ಅಂತ ತೋರಿಸುತ್ತೆ ಅದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಬೆಂಗಳೂರು ರೀಜನ್ ಅಂತ ಹಾಕಿ, ಯಾವ ಬೆಂಗಳೂರು ರೀಜನಲ್ಲಿ ಯಾವ ಏರಿಯಾನಿಂದ ನಿಮಗೆ ಇದು ಲೋನ್ ಅಪ್ಲೈ ಮಾಡ್ಬೇಕಂತಿದ್ದೀರಾ ಅಂತಂದರೆ ಆ ಲೋನ್ ಅಪ್ಲಿಕೇಶನ್ ಡೀಟೇಲ್ಸ್ ಕೇಳುತ್ತೆ. ಲೈಕ್ ಡೀಟೇಲ್ಸಲ್ಲಿ ನಿಮ್ಗೆ ಏನಂತ ಕೇಳುತ್ತೆ ಅಂತಂದರೆ, ನಿಮಗೆ ಯಾವ ರಾಜಾಜಿನಗರ ಯಾವ ನಗರಲ್ಲಿ ಹಾಕ್ಬೇಕಂತಿದೆ ಆ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಂಡು ನೀವು ಸಬ್ಮಿಟ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸೊ ದಟ್ ಎಲ್ಲರೂ ಈ ವಸತಿಯನ್ನು ಪಡೀಲಿ ಫ್ರಮ್ ದ ಗೌರ್ಮೆಂಟ್ ಸೈಡ್. ಆ್ಯಂಡ್ ಇನ್ನೂ ಸ್ಕಾಲರ್ಶಿಪ್ ಬಗ್ಗೆ ನಾನು ಡೀಟೇಲ್ಸ್ ಹಾಕ್ತೀನಿ. ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಆವಾಗೇ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವಿಡಿಯೋನ. Okay, so thank you guys so much, and I wish you all the best. See you in the next session. Good day, guys.